ಚಿಕ್ಕ ಸಮಸ್ಯೆ ಜಾಂಡಿಸ್ನಿಂದ ಶುರು ಆಗುತ್ತೆ. ಅದರಿಂದ ನೀವು ಹೋಗ್ತಾ ಇದ್ದರೆ ನೀವು ನೋಡ್ಬೋದು ಹೆಪಟೈಟಿಸ್ ಎ ಬಿ ಸಿ ಡಿ ಈ ಥರ ಹೋಗ್ತಾ ಇರುತ್ತದೆ. ಫೈನಲಿ ಲಿವರ್ ಡಿಸ್ಫಂಕ್ಷನ್. ಈಗ ಲಿವರ್ ಸಮಸ್ಯೆ ಅದು ಯಾವುದರಿಂದ ಬರುತ್ತೆ? ಫಸ್ಟ್ ತಗೊಂಡ್ರೆ ಆಹಾರ. ಮಕ್ಕಳೆಲ್ಲರೂ ಆಚೆ ಹೋಗಿ ಚೆನ್ನಾಗಿ ತಿಂತಾ ಇದ್ದಾರೆ. ಪಿಜ್ಜಾ, ಬರ್ಗರ್, ಪ್ಯಾಟೀಸ್ ಇನ್ನು ಏನೇನೋ ಹೆಸರುಗಳೆಲ್ಲ ಬಂದ್ಬಿಟ್ಟಿದೆ, ಅದು ನನಗೆ ಗೊತ್ತಿಲ್ಲ, ಅಷ್ಟೆಲ್ಲ ತಿಂತಾ ಇದ್ದಾರೆ. ಈಗ ಎರಡು ಪದ ಎಣ್ಣೆ ಇದೆ. ಒಂದು ನಾನು ಫ್ರೈಡ್ ಐಟಮ್ಸ್ ಹೇಳ್ತಾ ಇದ್ದೀನಿ, ಅದು ನೀವು ತಗೊಂಡ್ರೇನೋ ಅದರಿಂದ ಬರೋ ಸಮಸ್ಯೆಗಳು ಏನಂದರೆ ಫ್ಯಾಟಿ ಲಿವರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಒಂದೊಂದಾಗಿ ನಾನು ನಿಮಗೂ ಹಿಂದೆ ಎಪಿಸೋಡ್ಸಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಿಂದು ಯಾವ ಥರ ನಮಗೂ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಶುರು ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ, ಕಾರ್ಡಿಯಕ್ ಡಿಸ್ಫಂಕ್ಷನ್, ಅದಾದಮೇಲೆ ಡಯಾಬಿಟೀಸು, ರೀನಲ್ ಆರ್ಟರೀಸ್ ಫೇಲ್ಯೂರು. ಈಗ ನಾನು ನೆಕ್ಸ್ಟ್ ಬರೋ ಎಪಿಸೋಡ್ ನೀವು ನೋಡಿದರೆ ಚಿಕ್ಕ ಸಮಸ್ಯೆ ಜಾಂಡಿಸ್ನಿಂದ ಶುರು ಆಗುತ್ತೆ. ಅದರಿಂದ ನೀವು ಹೋಗ್ತಾ ಇದ್ದರೆ ನೀವು ನೋಡ್ಬೋದು ಹೆಪಟೈಟಿಸ್ ಎ ಬಿ ಸಿ ಡಿ ಈ ಥರ ಹೋಗ್ತಾ ಇರುತ್ತದೆ. ಫೈನಲಿ ಲಿವರ್ ಡಿಸ್ಫಂಕ್ಷನ್ ಆ ಥರ ಬರುತ್ತೆ. ಈಗ ಲಿವರ್ ಡಿಸ್ಫಂಕ್ಷನ್ ಆಗಿಬಿಟ್ರೆ ಏನು ಮಾಡೋದು? ಇದು ಒಂದು ಸಮಸ್ಯೆ ಅಲ್ವಾ? ಈಗ ನೀವು ಹೈರಾರ್ಕಿಕಲ್ ಆರ್ಡರಲ್ಲಿ ನೀವು ನೋಡ್ತಾ ಬಂದರೆ ಫಸ್ಟ್ ನಿಮಗೂ ಬ್ರೈನ್ ಬಂದುಬಿಡ್ತದೆ. ಅದು ಆದಮೇಲೆ ಮುಖದಲ್ಲಿ ನಿಮಗೂ ಕಣ್ಣು ಇದೆ, ಮೂಗು ಇದೆ, ಇದು ಕಿವಿ ಇದೆ, ಬಾಯಿ ಇದೆ, ಈ ಥರ ಎಲ್ಲ ಬರ್ತಾ ಇದೆ. ಥೊರಾಸಿಕ್ ರೀಜನ್ಗೂ ಕೆಳಗಡೆ ಬರೋದಕ್ಕೆ ಮುಂಚೆನೇ ನಿಮಗೂ ಥೈರಾಯ್ಡ್ ಗ್ಲ್ಯಾಂಡ್ಸು, ವೋಕಲ್ ಕಾರ್ಡ್ಸ್ ಈ ಥರ ಇದೆ. ಅದಾದಮೇಲೆ ಈ ಡಯಾಫ್ರಾಮಲ್ಲಿ ನೀವು ನೋಡಿದರೆ ಥೊರಾಸಿಕ್ ರೀಜನಲ್ಲಿ ಫಸ್ಟ್ ನಿಮಗೆ ಬರೋದು ಲಂಗ್ಸ್, ನೆಕ್ಸ್ಟು ಹಾರ್ಟು, ಅದ್ರ ಕೆಳಗಡೆ ಇದು ಸ್ಪ್ಲೀನು, ಅದಾದಮೇಲೆ ಲಿವರು, ಪ್ಯಾನ್ಕ್ರಿಯಾಸು, ಅದಾದಮೇಲೆ ರೀನಲ್, ಈ ಥರ ಕಿಡ್ನಿ ಈ ಥರ ಬರ್ತಾ ಇದೆ. ಈಗ ಲಿವರ್ ಸಮಸ್ಯೆ ಅದು ಯಾವುದರಿಂದ ಬರುತ್ತೆ? ಒಂದು ಆಹಾರ. ಫಸ್ಟ್ ತಗೊಂಡ್ರೆ ಆಹಾರ. ಪೌಷ್ಟಿಕ ಆಹಾರ ಇಲ್ಲ ಅಂದರೆ ಲಿವರ್ ಡಿಸ್ಫಂಕ್ಷನ್ ಆಗೋದಕ್ಕೂ ಭಾಳ ಅವಕಾಶ ಇದೆ. ಪೌಷ್ಟಿಕ ಆಹಾರ ಅಂದರೆ ಏನು? ನಿಮಗೂ ಜಾಂಡಿಸ್ ಬರ್ತಾ ಇದೆ ಅಂದರೆ ಫ್ರೈಡ್ ಐಟಮ್ಸ್. ಈಗ ನಮ್ಮ ಮಕ್ಕಳೆಲ್ಲರೂ ಆಚೆ ಹೋಗಿ ಚೆನ್ನಾಗಿ ನೀವು ನೋಡಿದರೆ ತಿಂತಾ ಇದ್ದಾರೆ. ಪಿಜ್ಜಾ, ಬರ್ಗರ್, ಪ್ಯಾಟೀಸ್ ಇನ್ನು ಏನೇನೋ ಹೆಸರುಗಳೆಲ್ಲ ಬಂದ್ಬಿಟ್ಟಿದೆ, ಅದು ನನಗೆ ಗೊತ್ತಿಲ್ಲ, ಅಷ್ಟೆಲ್ಲ ತಿಂತಾ ಇದ್ದಾರೆ. ಅದು ಫ್ಯಾಟಿ ಲಿವರ್ ಆಗುತ್ತೆ. ತಿಂತಾ ಇದ್ದೀರಾ, ಅದಕ್ಕೆ ಎಕ್ಸಸೈಸ್ ಮಾಡ್ತಾ ಇಲ್ಲ, ಕೂತ್ಕೊಳ್ತಾ ಇರ್ತೀರ. ಕೂತ್ಕೊಂಡ್ರೆ ಏನಾಗುತ್ತೆ? ಎಲ್ಲ ಅಕ್ಯುಮುಲೇಟ್ ಆಗಿ ಎವ್ಯಾಕ್ಯುವೇಟ್ ಆಗಲ್ಲ, ಅದಕ್ಕೂ ಚೆನ್ನಾಗಿ ನೀರು ಕುಡಿಯಲ್ಲ. ನೀರು ಕುಡಿತಾ ಇಲ್ಲ ಅಂದರೆ ಅದು ಆಚೆ ಹೋಗಲ್ಲ. ಎವ್ಯಾಕ್ಯುವೇಟ್ ಆಗ್ತಾ ಇಲ್ಲ ಅಂದರೆ ಲಿವರ್ ಎಲ್ಲ ಫ್ಯಾಟಿ ಆಗುತ್ತೆ. ಅದು ಎಣ್ಣೆ ಪದಾರ್ಥ ನೀವು ತುಂಬ ತೊಗೊಂಡ್ರೆ ಅದರಿಂದ ಏನಾಗುತ್ತೆ? ಸೆಕೆಂಡ್ ಸ್ಟೇಜು. ಈಗ ಎರಡು ಪದ ಎಣ್ಣೆ ಇದೆ. ಒಂದು ನಾನು ಫ್ರೈಡ್ ಐಟಮ್ಸ್ ಹೇಳ್ತಾ ಇದ್ದೀನಿ, ಅದು ನೀವು ತೊಗೊಂಡ್ರೇನೋ ಅದರಿಂದ ಬರೋ ಸಮಸ್ಯೆಗಳು ಏನಂದರೆ ಫ್ಯಾಟಿ ಲಿವರ್. ಆ ಫ್ರೈಡ್ ಐಟಮ್ಸ್ನಿಂದು ನೀವು ಜಾಸ್ತಿ ತಿಂತಾ ಇದ್ದರೆ, ಎಕ್ಸಸೈಸ್ ಮಾಡ್ತಾ ಇಲ್ಲ, ರೆಗ್ಯುಲರ್ ಎಕ್ಸಸೈಸಸ್ ಇಲ್ಲ ಅಂದರೆ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದರೆ, ಡೆಸ್ಕ್ ಜಾಬ್ ಮಾಡ್ತಾ ಇದ್ದರೆ, ಅದು ನಿಮಗೂ ಹೈಪರ್ ಟೆನ್ಷನ್ ಹೋಗಿ ಅದು ಲಿವರ್ ಫ್ಯಾಟಿ ಲಿವರ್ ಮಾಡುತ್ತೆ. ಇದು ಇನ್ನೊಂದು ಸಮಸ್ಯೆ. ಈಗ ಕೆಲವ್ರಿಗೂ ಅಭ್ಯಾಸ ಇದೆ ಅಲ್ವಾ, ಆಲ್ಕೋಹಾಲ್ ಕುಡಿಯೋದು. ನಾನು ವಿಸ್ಕಿ ಕುಡಿತಾ ಇಲ್ಲ, ರಮ್ ಕುಡಿತಾ ಇಲ್ಲ, ವೋಡ್ಕಾ ಕುಡಿತಾ ಇಲ್ಲ, ಜಸ್ಟ್ ಬೀರ್ ತೊಗೊಳ್ತಾ ಇದ್ದೀನಿ. ಬೀರ್ ತೊಗೊಂಡಿರೋರು ನನ್ನ ಹತ್ರ ಇದ್ದಾರೆ. ಅವ್ರಿಗೆ ಸಮಸ್ಯೆ ಏನಾಗಿದೆ ನಾನು ಹೇಳ್ತೀನಿ. ಪ್ಯಾನ್ಕ್ರಿಯಾಸ್ ಕಂಪ್ಲೀಟ್ ನೆಕ್ರೋಸಿಸ್ ಆಗಿಬಿಟ್ಟು ಅದು ನಾಶ ಆಗುತ್ತೆ. ಸೆಕೆಂಡ್ ಸ್ಪ್ಲೀನ್, ಅದು ನಾಶ ಆಗುತ್ತೆ. ಸ್ಪ್ಲೀನ್ ಇರೋದು ಡಯಾಫ್ರಾಮ್ ಕೆಳಗಡೆ, ಇಲ್ಲಿ ಲೆಫ್ಟ್ ಭಾಗದಲ್ಲಿ ಹಾರ್ಟ್ ಕೆಳಗಡೆ ಬರುತ್ತೆ, ಅಲ್ಲಿ ಇರೋದು. ಪ್ಯಾನ್ಕ್ರಿಯಾಸು ಇದಕ್ಕೂ ನಿಮಗೂ ಸ್ಟಮಕ್ ಕೆಳಗಡೆ ಬರೋದು, ಹಿಂದ್ ಭಾಗದಲ್ಲಿ. ಆ ಥರ ಇದ್ದರೆ ಆ ಪ್ಯಾನ್ಕ್ರಿಯಾಸು ಇಲ್ಲ ಈ ಸ್ಪ್ಲೀನ್ ಇದು ಎರಡನ್ನೂ ನಾಶ ಆಗಿಬಿಟ್ರೆ ನಿಮಗೂ ಖಂಡಿತವಾಗಿ ಜಾಂಡಿಸ್ ಬರೋದಕ್ಕೂ ಅವಕಾಶ ಇದೆ. ಹೆಪಟೈಟಿಸ್ ಎ ಬಿ ಸಿ ಯಾವುದು ಬೇಕಾದರೆ ಡಿ ಯಾವುದು ಬೇಕಾದರೆ ಬರ್ಬೋದು. ಈ ಥರ ಸಮಸ್ಯೆಗಳು ಬಂದುಬಿಟ್ರೆ ಲಿವರು ಫಂಕ್ಷನ್ ಆಗಲ್ಲ, ತಿನ್ನೋದು ಜೀರ್ಣ ಆಗಲ್ಲ. ಜೀರ್ಣ ಆಗ್ತಾ ಇಲ್ಲ ಅಂದರೆ ಅಲ್ಲಿ ವಾಟರ್ ರಿಟೆನ್ಷನ್ಸ್ ತುಂಬ ಆಗಿಬಿಡುತ್ತೆ.
ಇದು ಒಂದು ರೀನಲ್ ಆರ್ಟ್ರಿ ಫೇಲ್ಯೂರ್ ಆಗಿರೋರು ಅವ್ರಿಗೂ ಇದೇ ಥರ ಯಾವುದೇ ಅದು ವಾಟರ್ ಎವ್ಯಾಕ್ಯುವೇಟ್ ಆಗ್ತಾ ಇಲ್ಲವೋ ಅದು ಎಲ್ಲ ಎಲ್ಲಿ ಹೋಗುತ್ತೆ, ಎಕ್ಸ್ಕ್ರೀಷನ್ ಆಗ್ತಾ ಇಲ್ಲ ಅಂದರೆ ಅದರ ಲಿವರ್ ಮೇಲೆ ಪ್ರೆಷರ್ ಬೀಳುತ್ತೆ, ರೀನಲ್ ಕಿಡ್ನೀಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಅದೇ ರೀತಿಯಾಗಿ ಒಂದು ಇದು ಕ್ರಾನಿಕ್ ಕಿಡ್ನಿ ಡಿಸ್ಫಂಕ್ಷನ್ ಇರೋರ್ಗೂ ಅದೇ ಸಮಸ್ಯೆ ಬರುತ್ತೆ. ಅದೇ ರೀತಿಯಾಗಿ ಜಂಕ್ ಫುಡ್ಸ್ ತೊಗೊಳ್ಳೋರು, ಆಲ್ಕಹಾಲ್ ಕನ್ಸ್ಯೂಮ್ ಮಾಡೋರು, ಇಲ್ಲ ಸ್ಮೋಕ್ ಮಾಡೋರಿಗೂ ಈ ಲಿವರ್ ಡಿಸ್ಫಂಕ್ಷನ್ಸ್ ಬರೋದಕ್ಕೂ ತುಂಬ ಅವಕಾಶ ಇದೆ. ಒಂದು ಜಾಂಡಿಸ್ನಿಂದ ಬರೋದು, ಕಂಟಾಮಿನೇಷನ್ ಆಫ್ ವಾಟರ್ ಹೇಳ್ಬೋದು, ನೀರು ಚೆನ್ನಾಗಿ ಇಲ್ಲ ಅಂದರೆ ಅದು ಕುಡಿತೀರಾ ಅದರಿಂದ ಬರ್ಬೋದು, ಮಲೇರಿಯಾ ಬರುತ್ತೆ, ಡೆಂಗು ಬರುತ್ತೆ, ಅದರಿಂದ ಲಿವರ್ ಡಿಸ್ಫಂಕ್ಷನ್ಸ್ ಬರೋದಕ್ಕೂ ಅವಕಾಶ ಇದೆ. ಅದೇ ರೀತಿಯಾಗಿ ಆಲ್ಕಹಾಲ್ ಕನ್ಸಂಪ್ಷನ್ ಮಾಡೋರಿಗೆ ತುಂಬ ಜಾಸ್ತಿ ಬರೋದು. ಈ ಥರ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದು ಬೇಡ. ಅದಕ್ಕೂ ಲಿವರ್ ಡಿಸ್ಫಂಕ್ಷನ್ ಆಗಿದ್ರೇನು ಖಂಡಿತವಾಗಿ ನಮ್ಮ ಎದುರ್ಕು ಪರಿಪೂರ್ಣ ಸನಾತನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಬನ್ನಿ. ಅದಕ್ಕೂ ಸಮಾಧಾನ ಇದೆ. ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಟೆಕ್ನಿಕ್ಸ್ ನರ್ವಸ್ ಸಿಸ್ಟಮಲ್ಲಿ ಇದೆ. ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರಲಿ, ಪೆರಿಫರಲ್ ನರ್ವಸ್ ಸಿಸ್ಟಮ್ ಇರಲಿ. ನಾನು ಪೆರಿಫರಲ್ ನರ್ವಸ್ ಸಿಸ್ಟಮಲ್ಲಿ, ಅದು ಪಾದದಲ್ಲಿ ಡಾರ್ಸಲ್ ಡಿಜಿಟಲ್ ಆರ್ಟ್ರಿಸ್ಟ್ ಹೇಳ್ತೀವಿ, ಫುಟ್ಟಲ್ಲಿ ಎಲ್ಲ ಆರ್ಟ್ರಿಸ್ಗೂ ಸಂಬಂಧ ಇದೆ. ಅದರಲ್ಲಿ ನಾವು ಮಾಡೋ ಟೈಮಲ್ಲಿ ನಿಮ್ಗೆ ಬೆವರು ಬರುತ್ತೆ. ಲಿವರ್ ಫಂಕ್ಷನ್ಸ್ ಏನು ಡಿಸ್ಫಂಕ್ಷನ್ ಆಗಿದೋ ಅದು ಫಂಕ್ಷನ್ ಆಗಿಬಿಡುತ್ತೆ. ಅದರಿಂದ ನೀವು ಹೆಪಟೈಟಿಸ್ ಎ ಬಿ ಸಿ ನಿಂದು ತಪ್ಪಿಸ್ಕೋಬೋದು. ಅದರಿಂದ ಇದಕ್ಕೂ ಮೂಲ ಕಾರಣ ಏನು, ಇದು ಲಿವರ್ ಟೆಸ್ಟ್ ನೀವು ಮಾಡೋ ಟೈಮಲ್ಲಿ ಲಿವರ್ ವೇರಿಯೇಷನ್ಸ್ ರೇಂಜಸಲ್ಲಿ ವೇರಿಯೇಷನ್ಸ್ ಬಂದುಬಿಟ್ರೆ ಆವತ್ತು ನಿಮಗೂ ಲಿವರ್ ಡಿಸ್ಫಂಕ್ಷನ್ ಹೇಳ್ತಾರೆ. ಅದು ನಾರ್ಮಲ್ ರೇಂಜಲ್ಲಿ ಇಲ್ಲ ಅಂದರೆ ಲಿವರ್ ಡಿಸ್ಫಂಕ್ಷನ್ ಆಗುತ್ತೆ. ಇದು ಸರಿಪಡಿಸ್ಕೋಬೇಕು ಅಂದರೆ ನಮ್ಮ ಹತ್ರ ಬನ್ನಿ. ನಾವು ಫಸ್ಟೇ ನೀವು ಪ್ರಿವೆಂಟಿವ್ ಕೇಸಸಲ್ಲಿ ಡಿಟೆಕ್ಷನ್ ಮಾಡ್ತೀವಿ. ಡಿಟೆಕ್ಷನ್ ಮಾಡಿದ ತಕ್ಷಣವೇ ಪ್ರಿವೆನ್ಷನ್ ಕೊಡ್ತೀವಿ. ಇದು ಒಂದೇ ಒಂದು ಲಿವರ್ ಕುಂಟು ಇಲ್ಲ, ಎಲ್ಲ ಕಾಯಿಲೆಗಳಿಗೂ ನಾವು ಫಸ್ಟ್ ಡಿಟೆಕ್ಷನ್ ಮಾಡ್ತೀವಿ. ಯಾರಾವುದೊಬ್ಬರು ವಾಕ್ ಇನ್ ಪೇಷಂಟ್ ಬಂದುಬಿಟ್ರೆ ಫಸ್ಟ್ ಅವ್ರ ನಾಡಿ ಪರಿಶೀಲನೆ ಮಾಡ್ತೀವಿ. ನಾಡಿ ಮುಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಯಾವುದಾವುದು ಆರ್ಗನ್ ಅವ್ರಿಗೂ ಸರಿ ಇದೆ, ಸರಿ ಇಲ್ಲ. ಇದರಿಂದ ಅವ್ರಿಗೂ ಯಾವ ಥರ ಸರಿಪಡಿಸ್ಬೋದು. ಈ ವಿಚಾರ ನಾವು ಹೇಳಿದ್ಮೇಲೆ ನೀವು ಎಲ್ಲಿ ಬೇಕಾದರೆ ಕನ್ವೆನ್ಷನಲ್ ಸಿಸ್ಟಮಲ್ಲಿ ಹೋಗಿ ನೀವು ಲ್ಯಾಬ್ ಟೆಸ್ಟ್ ಮಾಡ್ಕೊಳ್ಳಿ, ಡಯಾಗ್ನೋಸಿಸ್ ಮಾಡ್ಕೊಳ್ಳಿ. ನಾವು ಹೇಳಿರೋ ಪ್ರಕಾರ ಇದು ರಿಪೋರ್ಟ್ ಬರ್ತಾ ಇಲ್ಲ ಅಂದರೆ ಇಲ್ಲಿ ಬರೋದೇ ಬಿಟ್ಬಿಡಿ. ಇಲ್ಲಿ ಬಂದು ಇದು ಸರಿಪಡಿಸ್ಕೊಳ್ಳಿ. ಕಡಿಮೆ ರೇಟಲ್ಲಿ ನಿಮಗೆ ಎಲ್ಲ ಸರಿ ಹೋಗುತ್ತೆ. ಅದಾದಮೇಲೆ ನಾವು ಏನು ಡಯಟ್ ಪ್ರೋಟೋಕಾಲ್ ಕೊಡ್ತೀವೋ, ಇಲ್ಲ ಅಂದರೆ ಒಂದು ಯೋಗಾನೋ ಒಂದು ಎಕ್ಸಸೈಸೋ ಈ ಥರ ನಾವು ಏನು ಹೇಳ್ಕೊಡ್ತಾ ಇದ್ದೀವೋ ಅದು ನೀವು ಮಾಡಿಕೊಂಡು ಬಂದರೆ ಸಾಕು, ನಿಮಗೂ ಲಿವರ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಲಿವರ್ ಫಸ್ಟ್ ಕ್ಲಾಸ್ ಆಗಿ ಫಂಕ್ಷನ್ ಆಗಿದರೆ ನಿಮ್ಗೆ ಹಾರ್ಟ್ ಸಮಸ್ಯೆ ಬರಲ್ಲ, ಲಂಗ್ಸ್ ರೆಸ್ಪಿರೇಟರಿ ಡಿಸಾರ್ಡರ್ ಬರಲ್ಲ, ರೀನಲ್ ಫೇಲ್ಯೂರ್ ಆಗಲ್ಲ, ಡಯಾಬಿಟಿಸ್ ಇರಲ್ಲ, ಈ ಥರ ಯಾವುದೋ ಒಂದು ಕಾಯಿಲೆ ಇರಲ್ಲ. ಈ ಥೊರಾಸಿಕ್ ರೀಜನ್ ಚೆನ್ನಾಗಿದ್ದರೆ, ಇದು ಮಧ್ಯಪ್ರದೇಶ ನಾವು ಹೇಳ್ತೀವಿ, ಮಧ್ಯಪ್ರದೇಶ ಚೆನ್ನಾಗಿದ್ದರೆ ರಾಜಧಾನಿ ಚೆನ್ನಾಗಿರುತ್ತೆ, ಕೆಳಗಡೆನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದ ದಯವಿಟ್ಟು ನಾನು ಬೇಡ್ಕೊಳ್ಳೋದು ಏನು ಅಂದರೆ ಸ್ಮೋಕ್ ಮಾಡೋದು ಬಿಡಿ, ಎಣ್ಣೆ ಕುಡಿಯೋದು ಬಿಡಿ, ಎಣ್ಣೆ ಪದಾರ್ಥ ತಿನ್ನೋದು ಬಿಡಿ. ತುಂಬ ಸಂತೋಷವಾಗಿ ಆರೋಗ್ಯ ಪ್ರಾಪ್ತಿ ಮಾಡಿಕೊಂಡು ಚೆನ್ನಾಗಿರ್ಬೋದು ಉಂಟು ನಾನು ಎಲ್ಲ ಮಕ್ಕಳಿಗೂ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.